ಅತ್ಯಂತ ವಿಷಾದದ ಸಂಗತಿ. ರೈತ ಗೀತೆಯಲ್ಲಿ ನಿಪುಣರಾಗಿದ್ದಂತಹ ಶ್ರೀ ರಮೇಶ್ ರವರು ಇಂದು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ತಮ್ಮ ಸುಮಧುರ ಕಂಠಸಿರಿಯ ಮೂಲಕ ನಾಡಿನ ಜನರ ಮನವನ್ನ ಗೆದ್ದಿದ್ದ ಹೆಸರಾಂತ ಕಲಾವಿದರೊಬ್ಬರು ಇಂದು ವಿಧಿವಶರಾಗಿದ್ದಾರೆ. ಸಂಗೀತವನ್ನೇ ತಮ್ಮ ಬದುಕಾಗಿಸಿಕೊಂಡಿದ್ದ ಅವರು ತಮ್ಮ ಗಾಯನದ ಮೂಲಕ ಅನೇಕ ಹೃದಯಗಳಲ್ಲಿ ಅಳಿಯದ ನೆನಪುಗಳನ್ನು ಮೂಡಿಸಿದ್ದಂಥವರು. ಇನ್ನು ಮೊನ್ನೆಯಷ್ಟೇ ನಮ್ಮ HTV ವಾಹಿನಿಗೆ ಆಗಮಿಸಿ ತಮ್ಮ ಗಾಯನದ ಮೂಲಕ ವೀಕ್ಷಕರನ್ನ ರಂಜಿಸಲು ಸಿದ್ಧತೆಯನ್ನ ನಡೆಸಿದ್ದರು. ಆದರೆ ಆ ಸುಮಧುರ ಧ್ವನಿ ಮತ್ತೆ ನಮ್ಮ ನಡುವೆ ಮೊಳಗುವ ಮುನ್ನವೇ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿದೆ. ಶ್ರೀ ರಮೇಶ್ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ಹಾಗೂ ನಮ್ಮ HTV ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಅವರ ಕುಟುಂಬದವರು, ಬಂಧು ಬಳಗ ಹಾಗೂ ಅಭಿಮಾನಿಗಳಿಗೆ ಈ ದುಃಖವನ್ನ ಭರಿಸುವ ಶಕ್ತಿಯನ್ನ ದೇವರು ನೀಡಲಿ ಎಂದು ಕೋರುತ್ತೇವೆ. HTV ಸಂಸ್ಥೆಯ ಸಮಸ್ತ ಆಡಳಿತ ಮಂಡಳಿ, ಕಲಾವಿದರು ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ದಿವಂಗತ ಕಲಾವಿದರಿಗೆ ನಮ್ಮ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಅರ್ಪಿಸುತ್ತೇವೆ. ಓಂ ಶಾಂತಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ವೇದ ಶಾಸ್ತ್ರ ಪಂಚಾಂಗ ಓದಿಕೊಂಡು ಬರಲಿಕ್ಕೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಚಂಡ ಭಟ್ಟರಾಗಿ ಮೆರೆದು ಕತ್ತಿಡಲು ಕೈಯಲ್ಲಿಡಿದ, ಚಂಡ ಭಟ್ಟರಾಗಿ ಮೆರೆದು ಕತ್ತಿಡಲು ಕೈಯಲ್ಲಿಡಿದು. ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಕುಂಟೆ ತುರಿಗೆ ಕೊರಡು ಹಾಕಿ ರಂಟೆ ಮಣ್ಣು ಸಮನೋ ಮಾಡೆ, ಕುಂಟೆ ತುದಿಗೆ ಕೊರಡು ಹಾಕಿ ರಂಟೆ ಮಣ್ಣು ಸಮನೋ ಮಾಡಿ. ರಂಟೆ ಒಡೆದು ಬೆಳೆಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಎಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡೆ, ಎಲ್ಲದಂತೆ ಮಾತನಾಡಿ ಎಲ್ಲರನ್ನೂ ಮರಳು ಮಾಡಿ. ಭಂಗ ಬಿದ್ದು ದುಡಿಯುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಹಳ್ಳದಲ್ಲೇ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು, ಹಳ್ಳದಲ್ಲೇ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು. ಕಳ್ಳತನ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಅನ್ನಕ್ಕಾಗಿ. ಕಾಡನ್ನೆಲ್ಲ ಸುತ್ತಿಕೊಂಡು ಕಟ್ಟಿಗೆಯ ಒತ್ತುಕೊಂಡು, ಕಾಡನ್ನೆಲ್ಲ ಸುತ್ತಿಕೊಂಡು ಕಟ್ಟಿಗೆಯ ಒತ್ತುಕೊಂಡು ಊರೂರು ತಿರು
ವಿಠಲನ ನೆನೆವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಒಂದು ಅನ್ನಕ್ಕಾಗಿ ಚನ್ನ ತ್ರಿಪುರಂದರ ವಿಠಲನ ನೆನೆವುದು ಮುಕ್ತಿಗಾಗಿ ಆನಂದಕ್ಕಾಗಿ